ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ. ನಾನು ಹಸಿ ಉದ್ಕ ಮಾಡೋಣ ಅಂತ ಹುಳ್ಳಿಕಾಳು ತೊಗೊಂಡಿದ್ದೀನಿ, ಮೊಳಕೆ ಕಟ್ಟಿರೋದು. ನೀರು ಹಾಕಿದ್ದೀನಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಸ್ವಲ್ಪ ಹಾಕಿದ್ರೂ ಸಾಕು, ಅದು ನೀರು ಜಾಸ್ತಿ ಏನು ಹಾಕೋದು ಬೇಕಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಒಂದು 4 ವಿಷಲ್ ಹಾಕ್ಸ್ಕೊತೀನಿ. ನೋಡಿ, ಹಸಿಮೆಣ್ಸಿಕಾಯಿ ಸುಟ್ಕೊತಾ ಇದ್ದೀನಿ. ಇಷ್ಟು ಇದು ಸಿಡಿಯುತ್ತಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಸುಡೋಕೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಸಿಡಿಯೋದಿಲ್ಲ, ಇಲ್ಲಾಂದರೆ ಎಲ್ಲ ಸಿಡಿಯುತ್ತೆ ಮುಖಕ್ಕೆಲ್ಲ. ಸೊ ಅದಕ್ಕೆ ಈ ಥರ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸುಟ್ಟಿಟ್ಕೊಂಡ್ರೆ ರುಬ್ಬಕ್ಕೆ ಈಸಿ ಇರುತ್ತೆ. ಕೆಲವು ಕಡೆ ಎಲ್ಲ, ನಮ್ಮ ಕಡೆ ಹಸಿ ಉದ್ಕ ಅಂತ ಹೇಳ್ತೀವಿ, ಇದು ಉಪ್ಸಾರು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇದಕ್ಕೂ ಅದಕ್ಕೂ. ಅವರು ಒಣಮೆಣ್ಸಿಕಾಯಿ ಹಾಕ್ತಾರೆ, ನಾವು ಹಸಿಮೆಣ್ಸಿಕಾಯಿ ಹಾಕ್ತೀವಿ ಅಷ್ಟೇ. ಅವ್ರವ್ರ ಇಷ್ಟ, ಅದು ಹೆಂಗೆ ಅವ್ರ ಟೇಸ್ಟು ಇದು ಬರುತ್ತೋ ಆ ಥರ ಮಾಡ್ಕೊತಾರೆ. ನಮ್ಮ ಕಡೆ ಹಿಂಗೆ ಮಾಡೋದು ನಾವು. ಚೆನ್ನಾಗಿರುತ್ತೆ. ಒನ್ ಟೈಮ್ ಮಸಾಲೆ ಏನಿರಲ್ವಲ್ಲ, ಮಸಾಲೆ ಸಾರು ತಿಂದು ಬೇಜಾರಾಗಿರುತ್ತಲ್ಲ, ಅಂಥ ಟೈಮಲ್ಲಿ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಬೇಕಿದ್ರೂ ಸುಟ್ಕೋಬೋದು, ಆದರೆ ನಾನು ಎಣ್ಣೆ ಹಾಕಲ್ಲ, ಹಿಂಗೆ ಸುಟ್ಕೊತೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಬಾಣಲೆಗೆ ಹಾಕ್ಕೊಂಡು ಸುಟ್ಕೋಬೋದು. ಆಯಿಲ್ ಬೇಡ, ನಮ್ಗೆ ಎಣ್ಣೆ ಬೇಡಪ್ಪ ಅನ್ನೋರು ಇದೇ ಥರ ಸುಟ್ಕೋಬೋದು. ಊರ ಕಡೆ ಎಲ್ಲ ಕೆಂಡದಲ್ಲಿ ಹಾಕಿ ಸುಡ್ತಾರೆ, ಇಲ್ಲಿ ಕೆಂಡ ಇಲ್ವಲ್ಲ, ಅದಕ್ಕೆ ಈ ಥರ ಸುಟ್ಕೊಳ್ಳೋದು. ಮುದ್ದೆಗಿಟ್ಟಿದ್ದೀನಿ, ಅದು ಮುದ್ದೆ ಬೇಯೋ ಅಷ್ಟರಲ್ಲಿ ಇದು ಸುಟ್ಟಾಕೋತೀನಿ. ನೋಡಿ, ಇದೊಂದು ಟೊಮಟೊ ಸುಟ್ಕೋತೀನಿ. 1 ಟೈಮ್ಗಲ್ವಾ, 1 ಟೊಮಟೊ ಆದರೆ ಸಾಕು. ಇದು 2 ಟೈಮೆಲ್ಲ ತಿನ್ನೋಕ್ಕಾಗಲ್ಲ, ಇದು 1 ಟೈಮ್ ತಿನ್ಕೋಬೋದು. ಅದಕ್ಕೆ 1 ಟೊಮಟೊ ಸುಟ್ಕೋತಾ ಇದ್ದೀನಿ. ಇದನ್ನು ಎಣ್ಣೆಲಿ ಹಾಕಿ ಸುಟ್ಕೋಬೋದು, ಅಂದರೆ ಹಸಿಮೆಣ್ಸಿನ್ಕಾಯಿ ಇದು ಎರಡನ್ನೂ ಎಣ್ಣೆಲೇ ಹುರ್ಕೋಬೋದು. ಆಯಿಲ್ ಬೇಡ ನಮಗೆ ಅನ್ನೋರು ಈ ಥರ, ನಮ್ಮ ಮನೇಲಿ ಗ್ರಿಲ್ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಹುರ್ಕೋತೀನಿ. ಸೊ ನಾನ್ ವೆಜ್ ಎಲ್ಲ ತಿಂದು ಬೇಜಾರಾಗುತ್ತೆ ಅಲ್ವ. ನಾನ್ ವೆಜ್ ಅಂದರೆ 1 ಟೈಮು ಅಥವಾ 2 ಟೈಮ್ ತಿನ್ಬೋದು ಅಷ್ಟೇ. ಬಟ್ ಇದೆಲ್ಲ ಡೈಲಿ ಇದ್ರೂ ತಿನ್ಕೋಬೋದು, ಅಷ್ಟು ಟೇಸ್ಟಾಗಿರುತ್ತೆ ಇದು. ಏನು ಒಂದೇ ಥರ ಏನೂ ಮಾಡಲ್ಲ, ಎಲ್ಲ ಕಾಳುಗಳಲ್ಲೂ ಮಾಡ್ತಾರೆ. ಸೊಪ್ಪಲ್ಲೂ ಮಾಡ್ತಾರೆ, ಬೀನ್ಸಲ್ಲಿ ಮಾಡ್ತಾರೆ, ಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಅದರಲ್ಲೂ ಮಾಡ್ತಾರೆ. ಎಲ್ಲ ಥರನೂ ಹಸಿ ಉದ್ಕ ಮಾಡ್ಕೋಬೋದು. ಇದು ಹಸಿ ಉದ್ಕ ಅಂತೀವಿ, ಇನ್ನೊಂದು ಮಳ್ಳದ್ಕ ಅಂತ ಬೇರೆ ಮಾಡ್ತೀವಿ. ಸೊ ಇವಾಗ ಇದಾಯಿತು ಟೊಮಟೊ. ನೋಡಿ, ಇದು 4 ವಿಷಲ್ ಆಗಿದೆ, ತೆಗಿತೀನಿ ಇವಾಗ. ನೋಡಿ, ಈ ಥರ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ ಇದು. ಸೊ ಇವಾಗ ನೋಡಿ, ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸುಟ್ಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಇದು ಸುಟ್ಟಿಟ್ಕೊಂಡಿದ್ನಲ್ಲ ಟೊಮೆಟೊ, ಸಿಪ್ಪೆ ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಇದು ಕಾಳು ಹಾಕ್ಕೊಂಡು ರುಬ್ಕೊತೀನಿ. ಹುಳ್ಳಿಕಾಳು ರಸ ಇದು ಬಸ್ಕೊತಾ ಇದ್ದೀನಿ. ಜೀರಿಗೆ, ನೋಡಿ, ಇದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೋಡಿ, ಇಷ್ಟು ಕಾಳು ಹಾಕ್ಕೋತೀನಿ ರುಬ್ಬೋದಕ್ಕೆ. ಇಷ್ಟು ಹುಣಸೆಹಣ್ಣು ಹಾಕ್ಕೋತೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೊಮೊಟೊ ಹಾಕ್ಕೊಂಡಿರ್ತೀವಲ್ಲ, ಒಂದು ಚೂರು ಹಾಕ್ಕೊಂಡ್ರೆ ಸಾಕಿದು ಹುಣಸೆಹಣ್ಣು. ಇದೆರಡನ್ನ, ಇದು ಸ್ವಲ್ಪ ನೈಸ್ ಆದಮೇಲೆ ಇದೆರಡು ಹಾಕ್ಕೋತೀನಿ. ನೋಡಿ, ರುಬ್ಕೊಂಡಿದ್ದೀನಿ, ಈ ಥರ ಆಗಿದೆ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋತೀನಿ. ನೋಡಿ,
ಸ್ವಲ್ಪನೇ ಹಾಕ್ಕೋತೀನಿ, ಆಮೇಲೆ ಬೇಕಾದರೆ ಯಾರಿಗೆ ಖಾರ ಬೇಕಾಗುತ್ತೋ ಅವರು ಈಸ್ಕೊಂಡು ಹಾಕ್ಕೊತಾರೆ. ಇವಾಗ ಟೊಮೆಟೊ ಸುಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಹಾಕ್ಕೊಂಡು ನೈಸ್ ರುಬ್ಬಲ್ಲ, ಇದು ಸ್ವಲ್ಪ ತರಿಯಾಗಿ ರುಬ್ತೀನಿ ನೋಡಿ. ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಟೊಮೆಟೊನ. ಇವಾಗ ಇದನ್ನು ರಸಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ರಸಕ್ಕೆ ಈ ರುಬ್ಬಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಕೆಲವರು ಒಗ್ಗರಣೆ ಮಾಡ್ಕೋತಾರೆ ಇದಕ್ಕೇ, ಕೆಲವರು ಒಗ್ಗರಣೆ ಮಾಡ್ಕೊಳ್ಳಲ್ಲ. ಒಗ್ಗರಣೆ ಮಾಡ್ಕೊಂಡಿಲ್ಲ ಅಂದ್ರೂ ಆಗುತ್ತೆ, ಇದೇನು ಒಗ್ಗರಣೆನೇ ಬೇಕು ಅನ್ನೋ ಥರ ಏನಿಲ್ಲ ಇದು. ಸೊ ಇಷ್ಟೇ ಇದು. ಇದಕ್ಕೆ ಬೇಕಾದರೆ ಒಗ್ಗರಣೆ ಮಾಡಿಕೊಂಡು ಹಾಕ್ಕೋಬೋದು, ಬೇಡ ಅಂದರೆ ಹಿಂಗೆ ಊಟ ಮಾಡ್ಕೋಬೋದು. ಸೊ ಇದು ಮುಗೀತು. ಹಸಿಮೆಣ್ಸಿನ್ಕಾಯಿ ಉಳಿಸಿದ್ನಲ್ವಾ, ಇದರಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಖಾರ ಏನಾದರೂ ಕಡಿಮೆ ಆಗಿದ್ದರೆ ಅವ್ರು ತೊಗೊಂಡು ಕಿವುಚ್ಕೊತಾರೆ ಸಾರಿಗೆ ಊಟ ಮಾಡೋವಾಗ. ಇದಕ್ಕೆ ಒಗ್ಗರಣೆ ಹಾಕಬೇಕಲ್ಲ, ಈ ಒಗ್ಗರಣೆಗೆ ಇದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಅದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಆಯಿತು. ಇವಾಗ ಕಾಳು ಹಾಕೋತೀನಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಇದಾಯಿತು. ಇವಾಗ ಇದು ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದು ರೆಡಿ ಆಯಿತು. ನೋಡಿ ಮುದ್ದೆ ಸಾರು ರೆಡಿ ಆಯಿತು. ಸ್ವಲ್ಪ ಉಪ್ಸಾರು ಟೇಸ್ಟೇ ಬರುತ್ತೆ, ಆದರೆ ಅವರು ಒಣಮೆಣ್ಸಿನ್ಕಾಯಿ, ಕೆಲವರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀವಿ. ಒಣಮೆಣ್ಸಿನ್ಕಾಯಿನೂ ಹಾಕ್ಕೋತೀವಿ, ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು ಅಂತೇನಿಲ್ಲ. ಇದು ಖಾರ ಕಡಿಮೆ ಆದವರು ನೋಡಿ ಇದು ತೊಗೊಂಡು ಹಸಿಮೆಣ್ಸಿನ್ಕಾಯಿ ಕಿವುಚ್ಕೊತಾರೆ. ನೋಡಿ ಕಾಳು ಒಗ್ಗರಣೆ ಹಾಕಿದೆ. ಇದೇ ಒಗ್ಗರಣೆನೇ ಬೇಕಿದ್ರೆ ಇದಕ್ಕೂ ಸೇರಿಸ್ಕೋಬೋದು, ನಾನು ಸೇರಿಸಿಲ್ಲ. ಬೇಕು ಅಂದರೆ ಸೇರಿಸ್ಕೋಬೋದು. ಇವತ್ತು ಹೊಟ್ಟೆ ತುಂಬ ಊಟ ಆಗುತ್ತೆ ನಮ್ಮದು. ಇದು ಈ ಥರ ಸಾರಿದ್ದರೆ ನಮಗೆ ವಾರಕ್ಕೆ 2 ದಿನ ಜಾಸ್ತಿ ಮಾಡ್ಕೋತೀವಿ. ಅಂದರೆ ಬೇಳೆ, ಬೇರೆ ಬೇರೆ ಥರ ಸೊಪ್ಪುಗಳು, ಕಾಳು ಎಲ್ಲದರಲ್ಲೂ